ಈಗ ಬಹಳ ಟೆಕ್ನಾಲಜಿ ನೀವು ಲಾಗಿನ್ ಈ ಅಡ್ಮಿನಿಸ್ಟ್ರೇಷನ್ ಅದನ್ನ ಮಾಡಬೇಕು ಅಂತ ಹೇಳಿ ನಾವು ಬಹಳ ವರ್ಷಗಳಿಂದ ಕರ್ನಾಟಕ ಪ್ರಾಬಬ್ಲಿ ಒನ್ ಆಫ್ ದಿ ಫ್ಯೂ ಸ್ಟೇಟ್ಸ್ ವಿಚ್ ಹಸ್ ಇಂಪ್ಲಿಮೆಂಟೆಡ್ ದಿ ಟೆಕ್ನಾಲಜಿ ಇನ್ ಪಂಚಾಯತ್ ರಾಜ್. ಅದರಿಂದ ಸುಲಭ ಮಾಡಿಕೊಳ್ಳಬೇಕು. ಈಗ ನಮ್ಮ ಇಲಾಖೆಯಲ್ಲಿ, ಈಗ ರೆವಿನ್ಯೂ ಇಲಾಖೆಯಲ್ಲಿ ಮೊದಲೆಲ್ಲ ನನಗೆ ಪೊಲೀಸ್ ಇಲಾಖೆಯಲ್ಲಿ ಒಂದು ದಿನಕ್ಕೆ ಒಂದು ಕನಿಷ್ಠ ಅಂದ್ರೆ ಒಂದು 50 ಕಡತ ಫೈಲ್ ಬರ್ತಾ ಇತ್ತು. ಎಲ್ಲ ಡಬ್ಬ ಹಾಕಿ ಬಾಕ್ಸ್ಗಳಿಗೆ ಹಾಕಿ ತಗೊಂಡ್ಬಂದು ಇಟ್ಬಿಡೋರು ಮನೆಯಲ್ಲಿ. ಈಗ ಅದೇನಿಲ್ಲ, ನನಗೆ ಲಾಗಿನ್ ಅಲ್ಲಿ ನನಗೆ ಈ ಟ್ರಾನ್ಸ್ಫರ್ ಎಲ್ಲ ಫೈಲ್ಸ್ ಎಲ್ಲ ಅದು ನಾನು ನೋಡ್ತೀನಿ, ಇಲ್ಲ ನಮ್ಮ ಪ್ರೈವೇಟ್ ಸೆಕ್ರೆಟರಿ ನೋಡ್ತಾರೆ, ಅದನ್ನ ಕ್ಲಿಯರ್ ಮಾಡಿ 5 ನಿಮಿಷದಲ್ಲಿ ಕ್ಲಿಯರ್ ಮಾಡಿ ಕಳಿಸ್ಬಿಡ್ತೀವಿ. ಆಡಳಿತ ಚುರುಕಾಗಬೇಕು ಅನ್ನೋ ದೃಷ್ಟಿಯಿಂದ, ಸುಲಭ ಆಗಬೇಕು ಅನ್ನೋ ದೃಷ್ಟಿಯಿಂದ, ತ್ವರಿತವಾಗಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ವ್ಯವಸ್ಥೆಯನ್ನ ನಾವು ಸರ್ಕಾರದಲ್ಲಿ ಅಳವಡಿಸಿದ್ದೇವೆ. ಈಗ ನಮ್ಮ ಕಂದಾಯ ಇಲಾಖೆಯಲ್ಲಿ ಒಂದು 144 ಕೋಟಿ ಪುಟಗಳನ್ನು ಸ್ಕ್ಯಾನ್ ಮಾಡಿ ಅದನ್ನ ಸ್ಟೋರ್ ಮಾಡಿಕೊಂಡು, ಯಾರಾದರೂ ರೈತರು ನಮಗೆ ನಮ್ಮ ಜಮೀನಿಂದು ಡಾಕ್ಯುಮೆಂಟ್ ಬೇಕು ಅಂತ ಕೇಳುವಾಗ ಅದನ್ನ ಹೋಗಿ ಬರ್ತಾ ಎಲ್ಲೋ ಹುಡುಕಿ ಕೊಡೋ ಬದಲು ಅಲ್ಲಿ ಸಿಸ್ಟಮ್ನಲ್ಲಿ 5 ನಿಮಿಷದಲ್ಲಿ ಬರ್ತದೆ. ಇಂಥ ವ್ಯವಸ್ಥೆ ಬಹುಶಃ ಎಲ್ಲೂ ಕಾಣೋದಿಲ್ಲ ಇಡೀ ದೇಶದಲ್ಲಿ. ಐ ಥಿಂಕ್ ವಿ ಆರ್ ಗೋಯಿಂಗ್ ಟು ಬಿ ನಂಬರ್ 1 ಇನ್ ದಿ ಕಂಟ್ರಿ. ಆ ರೀತಿ ವ್ಯವಸ್ಥೆ ಆಡಳಿತದಲ್ಲಿ ಇವತ್ತು ಕರ್ನಾಟಕ ತೆಗೆದುಕೊಂಡು ಬಂದಿದೆ. ನಾನು ಐ ಮಸ್ಟ್ ಕಂಗ್ರ್ಯಾಚುಲೇಟ್ ಅವರ್ ಫಾರ್ಮರ್ ಚೀಫ್ ಮಿನಿಸ್ಟರ್ SM ಕೃಷ್ಣ. ಅವರು ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲ, ಆದರೂ ಕೂಡ ಅವರು ಮಾಡಿದಂಥ ವ್ಯವಸ್ಥೆಗಳು ಇವತ್ತು ನಮ್ಮ ಜೊತೆಯಲ್ಲಿ ಉಳಿದು ಹೋಗಿದ್ದವು. ಹಾಗಾಗಿ ಕರ್ನಾಟಕ ಈಸ್ ಮೂವಿಂಗ್ ಟುವರ್ಡ್ಸ್ ದಿ ಟೆಕ್ನಾಲಜಿ ಆ್ಯಂಡ್ ಆಲ್ಸೋ ಯೂಸಿಂಗ್ ದ ಟೆಕ್ನಾಲಜಿ. ಅದು ಬಹಳ ಮುಖ್ಯ ಅಂತೇಳಿ ಅದನ್ನು ಬಹುಶಃ ನಮ್ಮ AGಯಿಂದ ಬಂದಿರತಕ್ಕಂಥವರು ತಿಳಿಸ್ತಾರೆ ಅಂತೇಳಿ ನಾನು ಭಾವಿಸ್ತೇನೆ. ಬಹಳ ದೊಡ್ಡ ಜವಾಬ್ದಾರಿ ಇದೆ ಪಂಚಾಯತ್ ರಾಜ್ಯದಲ್ಲಿ, ಪಂಚಾಯತ್ ವ್ಯವಸ್ಥೆಯಲ್ಲಿ ಬಹಳ ದೊಡ್ಡ ಜವಾಬ್ದಾರಿ ನಿಮಗೆಲ್ಲರೂ ಗ್ರಾಮ ಪಂಚಾಯತಿ ಹಂತದಲ್ಲಿದೆ, ತಾಲೂಕು ಪಂಚಾಯತಿ ಹಂತದಲ್ಲಿದೆ ಮತ್ತು ಜಿಲ್ಲಾ ಪಂಚಾಯತಿ ಹಂತದಲ್ಲಿದೆ. ಇದನ್ನ ನಾವು ಇನ್ನೂ ಫೈನ್ ಟ್ಯೂನ್ ಮಾಡಬೇಕಾಗುತ್ತೆ. ಈಗಾಗಲೇ ನಾವು ಸರ್ಕಾರದಲ್ಲಿ ಚುನಾವಣೆಯ ಬಗ್ಗೆ ಕೂಡ ನಾವು ಮಾತನಾಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಕೂಡ ಗುಲ್ಬರ್ಗದಲ್ಲಿ ಚುನಾವಣೆ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಆದಷ್ಟು ಬೇಗ ನಾವು ಈ ಚುನಾವಣೆಗಳನ್ನು ಮಾಡ್ತೇವೆ ಎನ್ನುವಂಥ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಹಾಗಾಗಿ ಇವತ್ತು ನಾವು ಕರ್ನಾಟಕದಲ್ಲಿ ಇಡೀ ಆಡಳಿತ ಅಂದರೆ ಬರೀ ವಿಧಾನಸೌಧದಲ್ಲಿ MS ಬಿಲ್ಡಿಂಗ್ ಆಡಳಿತ ಅಲ್ಲ, ಆ ಆಡಳಿತ ಗ್ರಾಮ ಪಂಚಾಯಿತಿಯಲ್ಲಿ ಅಲ್ಲಿ ಏನು ಆಡಳಿತ ಆಗುತ್ತೆ ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಆಗುವಂಥ ವ್ಯವಸ್ಥೆಯಲ್ಲಿ ಬಹುಶಃ ಮುಂದಿನ ದಿನದಲ್ಲಿ ನಾವು ಇನ್ನೂ ಟೆಕ್ನಾಲಜಿಯನ್ನು ನಾವು ಮುಂದುವರಿಸಿದ್ರೆ ಅಲ್ಲಿ ಸೆಕ್ರೆಟರಿ ಕೂತ್ಕೊಂಡು ಯಾವ ಪಂಚಾಯತಿನಲ್ಲಿ ಏನಾಗ್ತಾ ಇದೆ ಅಂತ ನೋಡುವಂಥದ್ದು ಅದನ್ನು ಮಾಡೋದಕ್ಕೆ ಈಗಾಗಲೇ ಅದಕ್ಕೆಲ್ಲ ಪ್ರಾರಂಭ ಆಗ್ತಾ ಇದೆ. ಈಗ ನಾವು ಪೊಲೀಸ್ ಇಲಾಖೆಯಲ್ಲಿ ನಾವು ಬೆಂಗಳೂರಿನಲ್ಲಿ ಕೂತ್ಕೊಂಡು ಯಾವ ಪೊಲೀಸ್ ಸ್ಟೇಷನ್ನಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ನೋಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಅದು ಇವತ್ತು ಈ ವ್ಯವಸ್ಥೆಯಲ್ಲಿ ಅದು ಒಂದು ಹೊಸ ಆವಿಷ್ಕಾರ. ಅದೇ ಪ್ರಕಾರ ಇವತ್ತು ಕಂದಾಯ ಇಲಾಖೆಯಲ್ಲಿ ಇರ್ಬೋದು, ಗ್ರಾಮ ಪಂಚಾಯತಿ, ನಮ್ಮ ಜಿಲ್ಲಾ ಪಂಚಾಯತಿ ವ್ಯವಸ್ಥೆಯಲ್ಲಿ ಇರ್ಬೋದು, ಅದನ್ನ ಮಾಡ್ತಕ್ಕಂಥದ್ದನ್ನ ಸರ್ಕಾರ ಇವತ್ತು ಪರಿಗಣಿಸ್ತಾ ಇರ್ತಕ್ಕಂಥ ವಿಚಾರ. ಹಾಗಾಗಿ ಇವತ್ತು ಒಂದು ನಿಮ್ಮ ಜವಾಬ್ದಾರಿ, ಎರಡನೇ ರೆಸ್ಪಾನ್ಸಿಬಿಲಿಟಿ ಹಣಕಾಸಿನ ಜವಾಬ್ದಾರಿ, ಮತ್ತು ಯಾವ ರೀತಿ ನೀವು ಆ ಗ್ರಾಮ ಪಂಚಾಯಿತಿಯನ್ನ ಶಾಂತಿಯುತವಾಗಿರೋಕೆ ನಿಮ್ಮಿಂದನೇ ಅನೇಕ ರೀತಿಯಲ್ಲಿ ಅಲ್ಲಿ ಗಲಾಟೆಗಳ ಒಂದು ಬೋರ್ವೆಲ್ ನೀರು ತಗೊಳಕ್ ಹೋಗಿ ಎಷ್ಟೋ ಕಡೆ ಗಲಾಟೆಗಳಾಗಿ ವ್ಯವಸ್ಥೆ ಮಾಡ್ತೀವಿ. ಅದರ ಪ್ರಕಾರ ಆಗಬೇಕು. ಈಗ ನಾವು ಜಲ್ ಜೀವನ್ ಮಿಷನ್ ನಲ್ಲಿ ನಾವು ಇಡೀ ದೇಶದಲ್ಲಿ ಲಕ್ಷಾಂತರ ಕೋಟಿ ಖರ್ಚು ಮಾಡಿ ಮನೆ ಬಾಗಿಲಿಗೆ ನೀರು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಮಾಡಿದ್ದೀವಿ. ಅದರ ಪರಿಕಲ್ಪನೆಯನ್ನೇ ಸಾಮಾಜಿಕ ನ್ಯಾಯದ ರೀತಿಯಲ್ಲಿ ಇರ್ತಕ್ಕಂಥದ್ದು. ಅದನ್ನ ನೋಡ್ಬೇಕಲ್ಲ, ಅದು ಚೇತನ್ ಟಿ लोकेश केआर,
ದೇಶಕ್ಕೆ